ಕೆನಡಾದಲ್ಲಿ ಐಟಿ ಉದ್ಯೋಗಿ ಚಂದನ್ ಕುಮಾರ್ ಹತ್ಯೆ ಪ್ರಕರಣ ಇದೀಗ ಸ್ವಗ್ರಾಮ ತಲುಪಿದೆ. ಚಂದನ್ ಕುಮಾರ್ ಅವರ ಮೃತದೇಹ ಮಧ್ಯರಾತ್ರಿ ಸುಮಾರು 1 ಗಂಟೆಗೆ ತಲುಪಿರುವಂತಹ ಚಂದನ್ ಪಾರ್ಥಿವ ಶರೀರ ನೆಲಮಂಗಲದ ತ್ಯಾಮಗೊಂಡುವಿನಲ್ಲಿ ಅಂತಿಮ ದರ್ಶನ. ತ್ಯಾಮಗೊಂಡು ಸಂತೆ ಮೈದಾನದಲ್ಲಿ ಅಂತಿಮ ದರ್ಶನದ ವ್ಯವಸ್ಥೆ ಕೂಡ ಮಾಡಲಾಗ್ತಾ ಇದೆ. ಮಧ್ಯಾಹ್ನ 3 ಗಂಟೆವರೆಗೂ ಕೂಡ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಅವಕಾಶ ಇದೆ. 3 ಗಂಟೆ ಬಳಿಕ ರುದ್ರಭೂಮಿಯಲ್ಲಿ ಅಂತಿಮ ವಿಧಿವಿಧಾನ ಕೂಡ ನಡೆಯಲಿದೆ. ನಿನ್ನೆ ಮಧ್ಯರಾತ್ರಿ 1 ಗಂಟೆಗೆ ಚಂದನ್ ಪಾರ್ಥಿವ ಶರೀರ ತಮ್ಮ ಸ್ವಗ್ರಾಮ ಅವರ ಕುಟುಂಬಸ್ಥರ ಕೈ ಸೇರಿದೆ. ಕೆನಡಾದಲ್ಲಿ ಐಟಿ ಉದ್ಯೋಗಿಯಾಗಿದ್ದಂತಹ ಚಂದನ್ ಕುಮಾರ್ ಅವರನ್ನ ಹತ್ಯೆ ಮಾಡಲಾಯಿತು. ಅಲ್ಲಿರುವಂತಹ ಕಿಡಿಗೇಡಿಗಳ ಗುಂಡೇಟಿಗೆ ಬಲಿಯಾಗಿರುವಂತಹ ಕರ್ನಾಟಕ ಮೂಲದ ಚಂದನ್ ಅವರ ಸಾವಿಗೆ ಆಕ್ಚುಲಿ ಕಾರಣ ಏನು, ಹೇಗಾಯಿತು ಅಂತೇಳಿ ಈಗಲೂ ತನಿಖೆ ನಡೀತಾ ಇದೆ. ಇನ್ನು ಸ್ವಗ್ರಾಮ ತಲುಪಿದೆ ಈಗ ಚಂದನ್ ಅವರ ಮೃತದೇಹ. ಅವರ ಕುಟುಂಬಸ್ಥರು ಚಂದನ್ ಅವರ ಮೃತದೇಹ ನೋಡಿ ಕಣ್ಣೀರು ಹಾಕಿದ್ದಾರೆ. ಸದ್ಯ ನೆಲಮಂಗಲದ ತ್ಯಾಮಗೊಂಡ್ಲುವಿನಲ್ಲಿ ಅಂತಿಮ ದರ್ಶನದ ಅವಕಾಶ ಕೂಡ ಮಾಡಲಾಗಿದೆ. ವಿಶೇಷವಾಗಿ ಮಧ್ಯಾಹ್ನ 3 ಗಂಟೆವರೆಗೂ ಸಾರ್ವಜನಿಕರ ಅಂತಿಮ ದರ್ಶನಕ್ಕೋಸ್ಕರ ಎಲ್ಲ ವ್ಯವಸ್ಥೆ ಕೂಡ ಮಾಡಲಾಗಿದೆ ಅಂತ ಹೇಳಿ ಅವರ ಕುಟುಂಬಸ್ಥರು ತಿಳಿಸಿದ್ದಾರೆ. 3 ಗಂಟೆ ಬಳಿಕ ಇನ್ನು ರುದ್ರಭೂಮಿಯಲ್ಲಿ ಇವತ್ತು ಅಂತಿಮ ವಿಧಿವಿಧಾನ ನಡೆಯುತ್ತೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ರಾಘವೇಂದ್ರ. ಇವತ್ತು ಚಂದನ್ ಕುಮಾರ್ ಅವರ ಅಂತ್ಯಕ್ರಿಯೆ, ಅದರಲ್ಲೂ ಕೂಡ ಸ್ವಗ್ರಾಮದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ವ್ಯವಸ್ಥೆ ಕೂಡ ಮಾಡಲಾಗಿದೆ. ಹಾಗಾಗಿ ಸದ್ಯಕ್ಕೆ ಇವತ್ತು ಏನೆಲ್ಲ ಆಗಬಹುದು ಇವರ ಒಂದು ಸ್ವಗ್ರಾಮದಲ್ಲಿ, ಅದಾದ ನಂತರ ಅವರ ಕುಟುಂಬಸ್ಥರ ಪರಿಸ್ಥಿತಿ ಹೇಗಿದೆ ಈಗ? ರಾತ್ರಿ ಬೆಂಗಳೂರಿಗೆ ಬಂದಂತ ಕೆನಡಾದಿಂದ ಬೆಂಗಳೂರಿಗೆ ಬಂದಂತ ಒಂದು ಪಾರ್ಥಿವ ಶರೀರ, ಚಂದನ್ ಪಾರ್ಥಿವ ಶರೀರ ಈಗಾಗಲೇ ಸ್ವಗ್ರಾಮಕ್ಕೆ ಮಧ್ಯರಾತ್ರಿ 1 ಗಂಟೆ ಸುಮಾರಿಗೆ ಬಂದಿರುವಂತದ್ದು. ಈ ಒಂದು ಇದೇ ಒಂದು ಸಂದರ್ಭದಲ್ಲಿ ಏನು ಮನೆ ಹತ್ರ ಏನು ಕುಟುಂಬಸ್ಥರು ಮತ್ತೆ ಪೋಷಕರು ಎಲ್ಲ ಅವರ ದರ್ಶನ ಪಡೆದು ಒಂದು ಕಣ್ಣೀರು ಇಡ್ತಕ್ಕಂತ ಒಂದು ಸನ್ನಿವೇಶನ ನಾವು ನೋಡಿದ್ವಿ. ಇದೇ ಸಂದರ್ಭದಲ್ಲಿ ಕುಟುಂಬಸ್ಥರು, ಗ್ರಾಮಸ್ಥರು ಕೂಡ ಅವರು ಏನು ಒತ್ತಾಯದ ಮೇರೆಗೆ ಇವತ್ತು ಸ್ವಗ್ರಾಮದ ಒಂದು ಸಂತೆ ಮೈದಾನದಲ್ಲಿ ಸಾರ್ವಜನಿಕ ಅಂತಿಮ ದರ್ಶನಕ್ಕೆ ಒಂದು ಅವಕಾಶ ಮಾಡಿಕೊಟ್ಟಿರುವಂತದ್ದು. ಮಧ್ಯಾಹ್ನ 3 ಗಂಟೆವರೆಗೂ ಸಾರ್ವಜನಿಕವಾಗಿ ಅಂತಿಮ ದರ್ಶನವನ್ನು ಇಲ್ಲಿ ನೆರವೇರಿಸಿ ಬಳಿಕ ಆರ್ಯವೈಶ್ಯ ಏನು ಪದ್ಧತಿಯಂತೆ ಒಂದು ರುದ್ರಭೂಮಿಯಲ್ಲಿ ಒಂದು ಅಂತ್ಯಕ್ರಿಯೆಯನ್ನು ನೆರವೇರಿಸಲಾಗುತ್ತೆ. ಎಸ್, ಥ್ಯಾಂಕ್ ಯು ರಾಘವೇಂದ್ರ ನಿಮ್ಮೆಲ್ಲ ಮಾಹಿತಿಗಾಗಿ. ಕೆನಡಾದಲ್ಲಿ ಐಟಿ ಉದ್ಯೋಗಿ ಚಂದನ್ ಕುಮಾರ್ ಹತ್ಯೆಯಾಗಿತ್ತು. ಅಲ್ಲಿರುವಂತಹ ಕಿಡಿಗೇಡಿಗಳ ಗುಂಡೇಟಿಗೆ ಕರ್ನಾಟಕ ಮೂಲದ ಚಂದನ್ ಕುಮಾರ್ ಬಲಿಯಾದರು. ಇದೀಗ ಅವರ ಪಾರ್ಥಿವ ಶರೀರ ತಮ್ಮ ನೆಲಮಂಗಲ ಸ್ವಗ್ರಾಮಕ್ಕೆ ತಲುಪಿದೆ. ಅದರಲ್ಲೂ ಕೂಡ ಅವರ ಮೃತದೇಹವನ್ನು ತರಲಿಕ್ಕೆ ಬಹಳಷ್ಟು ಸರ್ಕಸ್ ಮಾಡಿದ್ದಾರೆ, ಬಹಳಷ್ಟು ಹರಸಾಹಸವೇ ಪಟ್ಟಿದ್ದಾರೆ ಅವರ ಕುಟುಂಬಸ್ಥರು. ಕಾರಣ ಇಲ್ಲಿ ಬಹಳಷ್ಟು ರೂಲ್ಸ್ ಇತ್ತು, ನಿಯಮಗಳಿತ್ತು, ಎಲ್ಲವೂ ಕೂಡ ಪಾಲಿಸಬೇಕಾಗತ್ತೆ ಅಂತ ಹೇಳಿ ಬಹಳಷ್ಟು ದಿನ ಕಾದ ನಂತರ ಇದೀಗ ಫೈನಲಿ ಚಂದನ್ ಮೃತದೇಹ ಸ್ವಗ್ರಾಮ ತಲುಪಿದೆ. ಇನ್ನೇನು ಇವತ್ತು ಅವರ ಅಂತಿಮ ವಿಧಿವಿಧಾನ ನಡೆಯುತ್ತೆ.